ಟ್ರಾನ್ಸ್ಫಾರ್ಮರ್ ಹಾಕಿರೋದು. ಸರ್, ಇವಾಗ ಆಲ್ಮೋಸ್ಟ್ 75-80% ಖಾಸಗೀಕರಣನೇ. ಹೌದು, ಔಟ್ಸೋರ್ಸ್ ಎಂಪ್ಲಾಯ್ಸ್ ಔಟ್ಸೋರ್ಸ್ ಆಗಿರ್ಬೋದು. ಹೌದು, ಆಮೇಲೆ ಇವತ್ತು ಒಂದಿಷ್ಟು ಕಂಪ್ಯೂಟರ್ಸ್ ನ ಬಾಡಿಗೆ ತಗೊಂಡಿರೋದು ಉಂಟು. ಹೌದು. ಆಮೇಲೆ ಇವತ್ತೇನು ಲೈನ್ಸ್ ವರ್ಕ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಡೆವಲಪ್ಮೆಂಟ್ ವರ್ಕ್ ಪೂರ್ತಿ ಒಂದು ಖಾಸಗಿ ಕಂಪನಿಯವರೇ ಮಾಡ್ತಾ ಇದ್ದಾರೆ. ಹೌದು. ಓವರ್ ಆಲ್ 75-80% ಖಾಸಗೀಕರಣ ಆಗೋಗಿದೆ. ಹೌದು. ಇನ್ನು 20% ಏನಪ್ಪಾ ಅಂದ್ರೆ ಎಂಪ್ಲಾಯ್ಸ್ ನ ಎತ್ಬಿಟ್ಟು ಸೈಡಿಗೆ ಕಳ್ಸೋದು ಅಥವಾ ಅವ್ರಿಗೆ ವಾಲಂಟರಿ ರಿಟೈರ್ಮೆಂಟ್ ಕೊಡ್ಸೋದು ಏನಾದ್ರೂ ಒಂದಾದ್ರೆ 100% ಆಗುತ್ತೆ. ಅದನ್ನ MOU ಮಾಡ್ಕೊಂಡು ಕಂಪನಿ ಕೊಟ್ರೆ ಮುಗಿದೋಯ್ತು. ಮುಗಿತು. ಅಷ್ಟೇ ಅಲ್ವಾ ಸರ್ ಖಾಸಗೀಕರಣ ಆಗ್ಬೇಕಾಗಿರೋದು? ಅಷ್ಟೇ, ಅಷ್ಟೇ. ಇದೇನಂದ್ರೆ ಬಾಟಲ್ ನೆಕ್ಕಲ್ ಇದೆ, ಹೌದು. ಹೊರಗಡೆ ಬಂದ್ರೆ ಮುಗಿದೋಯ್ತು ಮುಗಿತು. ಅಷ್ಟೇ, ಇನ್ನೇನಿಲ್ಲ. ಎಸ್, ಇಷ್ಟೇ. ಇವಾಗ ಖಾಸಗೀಕರಣ ಆಗುತ್ತೆ, ಆಗ್ತಾ ಇದೆ, ಆಗೋಗ್ಬಿಟ್ಟಿದೆ. ಇನ್ನೇನು ಉಳಿದಿರೋದು ಏನು ಇಲ್ಲ ಇಲ್ಲಿ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಮಾನ ಮರ್ಯಾದೆ, ನಾಚಿಕೆ, ಒಂದಿಷ್ಟು ತಿಂದ ಅನ್ನಕ್ಕೆ ಋಣಿಯಾಗಿರ್ಬೇಕು ಅನ್ನುವ ಯಾವುದೇ ಒಬ್ಬ ಅಧಿಕಾರಿ ಪುಕ್ಸಟ್ಟೆ ಒಂದು ಕಪ್ಪು ಪಟ್ಟಿ ಕಟ್ಕೊಂಡು ಪ್ರೊಟೆಸ್ಟ್ ಮಾಡೋದ್ರಿಂದ ಕಂಪನಿನ ಉಳ್ಸಕ್ಕಾಗಲ್ಲ. ಕೇವಲ ನಾಟಕಗಳು ಮಾಡಬೇಡಿ. ದೊಡ್ಡ ದೊಡ್ಡವರಾಗಿ ಯೂನಿಯನ್ ನ ಲೀಡರ್ಗಳಾಗಿ ಪ್ರೊಟೆಸ್ಟ್ ಅನ್ನೋ ಹೆಸರಲ್ಲಿ ನಿಮ್ಮ ಎಂಪ್ಲಾಯಿಗಳಿಗೆ ಬೆಣ್ಣೆ ಒರೆಸುವಂತ ತಂತ್ರಗಾರಿಕೆಯಲ್ಲಿ ಏನೋ ಮಾಡ್ಬಿಟ್ಟಿದೀವಿ, ಇವತ್ತು ಖಾಸಗೀಕರಣ ತಡಿತೀವಿ ಅಂತ. ಫಸ್ಟ್ ಆಫ್ ಆಲ್ ನೀವು ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋರು, SCಗಳು, ಚೀಫ್ಗಳು, ಇಗಳು ಕರೆಕ್ಟಾಗಿ ಇವತ್ತು ಸಾರ್ವಜನಿಕರ ಸೇವೆ ಮಾಡಿದ್ರೆ, ಅಥವಾ ನೀವು ಇವತ್ತು ಕಂಪನಿಗೆ ಋಣಿಯಾಗಿ ಕೆಲಸ ಮಾಡಿದ್ರೆ, ಕಂಪನಿನ ಒಂದು ಲಾಭದ ದಿಕ್ಕಿನಲ್ಲಿ ತಗೊಂಡೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಖಂಡಿತವಾಗ್ಲು. ಇವತ್ತು ಸರ್ಕಾರವೇ ಲಾಭದ ಸ್ಥಿತಿಯಲ್ಲಿ ಇದ್ದಿದ್ರೆ ಖಾಸಗೀಕರಣ ಮಾಡೋದಕ್ಕೆ ಸರ್ಕಾರ ಯಾಕೆ ಮುಂದೆ ಬರ್ತಿತ್ತು? ಇವತ್ತಿನ ಜಾನ್ಸರ್ ಹೇಳ್ದಂಗೆ ಇವತ್ತಿನ ಈ ಒಂದು ಕಾರ್ಪೊರೇಟ್ ಜನ ಬಂದು ಇವತ್ತು ಕಂಪನಿ ಸೇರ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ನೇರ ಕಾರಣ ನೀವುಗಳೇ. ಈ ಕಾರ್ಪೊರೇಟ್ ಆಫೀಸಲ್ಲಿ ಕೂತು ಚೀಫ್ಗಳು, DGMಗಳು, AGMಗಳು, CMಗಳು ಏನಾಗಿ ಕೂತಿದ್ದೀರಲ್ಲ, ಇವ್ರುಗಳಿಂದಾನೆ ಇವತ್ತು ಎಷ್ಟೋ ಜನ MDಗಳಾಗಿ ಬಂದು ಬೆಸ್ಕಾಂ ಅಲ್ಲಿ ಒಂದು ಇದನ್ನ ಏನು ಹಣದ ಮೂಲನೆ ಮಾಡ್ಕೊಂಡಿದ್ದೀರಾ. ನನ್ನ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ನನ್ನ ಸಂಬಂಧಿಕ, ನನ್ನ ಅಣ್ಣ, ತಮ್ಮ, ಅವನೇನೋ ಒಂದು ಪ್ರಾಜೆಕ್ಟ್ ತಗೊಂಬಂದ, ಸರ್ ಇದು ಚೆನ್ನಾಗಿದೆ, ಇದು ಮಾಡಿ, ಅದು ಚೆನ್ನಾಗಿದೆ, ಅದು ಮಾಡಿ, ನಿಮ್ಗೆ ಇದ್ರಲ್ಲಾದ್ರೆ ಇಷ್ಟು ಲಾಭ ಬರುತ್ತೆ, ನನ್ಗೆ ಇಷ್ಟು ಲಾಭ ಬರುತ್ತೆ, ಮಾಡ್ಕೊಡಿ ಅಂತ. ಎಷ್ಟು ಮಾಡ್ಲಿಲ್ಲ. ಮಣಿವಣ್ಣನ್ ಇದ್ದಾಗ ಸ್ಯಾಮ್ಸಂಗ್ ಫೋನ್ಗಳು ಕೊಡಿಸ್ತಾರೆ. ಎಲ್ಗೋಯ್ತು ಆ ಸ್ಯಾಮ್ಸಂಗ್ ಫೋನ್ಗಳು? ನಿಮ್ಮನ್ನ ಯಾರು ಅರ್ಕೆ ಹೊತ್ತಿದ್ರು ಸ್ಯಾಮ್ಸಂಗ್ ಫೋನ್ ಕೊಡಿಸಿ ಅಂತ? ಹೋಯ್ತು. ವಾಕಿ ಟಾಕಿ ಬಂತು, ಎಲ್ಗೋಯ್ತು ವಾಕಿ ಟಾಕಿ? ಹೋಯ್ತು. ಆಮೇಲೆ ಬಯೋಮೆಟ್ರಿಕ್ ತಂದ್ರಿ, ಎಲ್ಲಿ ನಡೀತಾ ಇದೆ ಬಯೋಮೆಟ್ರಿಕ್? ಎಲ್ಲಿಗೆ ಹೋಯ್ತು? ಹೋಯ್ತು. ಯೂನಿಫಾರ್ಮ್ ತಂದ್ರು ರಾಜೇಂದ್ರ ಚೋಳನ್ನು. ಯಾರು ಹಾಕ್ತಾ ಇದಾರೆ ಇವತ್ತು ಯೂನಿಫಾರ್ಮು? ನಿಮ್ಮನ್ನ ಯಾರು ಕೇಳಿದ್ರು ಬಟ್ಟೆ ಇಲ್ಲ, ಬಟ್ಟೆ ಕೊಡ್ಸಿ ಸ್ವಾಮಿ ಅಂತ? ಅದೆಲ್ಗೋಯ್ತು? ಹೋಯ್ತು. ಈ ರೀತಿಯಾಗಿ ಕೆದಕ್ತಾ ಹೋದ್ರೆ ಆಮೇಲೆ ಅತಿ ದೊಡ್ಡ ಭ್ರಷ್ಟರು ಅಂದ್ರೆ ನೀವು ಎಂತ ದೊಡ್ಡ ಭ್ರಷ್ಟರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ರೀ. ಬೆಂಗಳೂರಲ್ಲಿ ರಾಕ್ ಸಾಯಿಲ್ ಐತೆ ಅಂತ ಪ್ರೂವ್ ಮಾಡಿದ ಮಹಾಶಯರ್ ನೀವು. 250% ಎಕ್ಸ್ಟ್ರಾ ಬಿಲ್ ಮಾಡಿಕೊಟ್ಟಂತಹ ಮಹಾ ಕಡು ಭ್ರಷ್ಟರು ನೀವು. ಇದಕ್ಕಿನ್ನ ಉದಾಹರಣೆ ಬೇಕನ್ರಿ ಖಾಸಗೀಕರಣ ಆಗೋದನ್ನ ತಡೆಯೋದಕ್ಕಾಗಲ್ಲ ಅನ್ನೋದಕ್ಕೆ? ಎಲ್ರಿ ಐತೆ ರಾಕ್ ಸಾಯಿಲ್ ರೀ? ಚಿನ್ನದ ಭೂಮಿ ರೀ ಬೆಂಗಳೂರು ಮಣ್ಣು. ಎತ್ತಿದ್ರೆ ಕೆಂಪು ಬಂಗಾರ ಕಣ್ಣಂಗೆ ಕಾಣುತ್ತೆ. ಮುತ್ತು ಕೊಡಬಹುದು ಆ ಮಣ್ಣಿಗೆ. ಅಂತ ಮಣ್ಣನ್ನ ರಾಕ್ ಸಾಯಿಲ್ ಇದೆ. JP ನಗರ, ಜಯನಗರ, BTM ಲೇಔಟು, ಹೆಬ್ಬಾಳ, ಆಮೇಲೆ ನಮ್ಮ ಬೊಮ್ಮನಹಳ್ಳಿ ಈ ಭಾಗದಲ್ಲಿ ನಿಮ್ ರಾಕ್ ಸಾಯಿಲ್ ಉಟ್ಕತ್ತಾ? ಯಾರಿಗೆ? ಏಷ್ಯನ್ ಫ್ಯಾಬ್ಟೆಕ್ ಕಚ್ಚಾ ಕಡ್ದವ್ರು ನೀವು. ಏಷ್ಯನ್ ಫ್ಯಾಬ್ಟೆಕ್ಗೆ 250% ಎಕ್ಸ್ಟ್ರಾ ಬಿಲ್ ಮಾಡ್ಕೊಟ್ಟವ್ರು ನೀವು. ಯಾರ್ರೀ ಖಾಸಗೀಕರಣ ತಡೆಯಕ್ಕಾಗದು? ನಿಮ್ ಕೈಲಿ ಯೋಗ್ಯತೆ ಇದೆಯಾ ನಿಮ್ಗೆಲ್ಲ ಮಾತಾಡೋದಕ್ಕೆ? ಖಾಸಗೀಕರಣನ ತಡಿತೀವಿ ಅಂತ ಕಪ್ಪು ಪಟ್ಟಿ ಕಟ್ಕೊಂಡು ಸುಮ್ನೆ ಜನಗಳನ್ನ ಹಾಕೊಂಡ್ಬಂದು ಆಗುತ್ತಾ ನಿಮ್ ಕೈಲಿ? ತಾಕತ್ತಿದ್ರೆ ತಡೆದು ತೋರಿಸ್ರಿ ಯಾವನವನು ನೋಡೇ ಬಿಡೋಣ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನಾಚಿಕೆ ಆಗ್ಬೇಕು ಮಾತಾಡೋದಕ್ಕೆ ಖಾಸಗೀಕರಣ ಆಗ್ತಾ ಇದೆ ಅಂತ. ಇವತ್ತಿನ ಈ ಖಾಸಗೀಕರಣಕ್ಕೆ ನೇರ ಕಾರಣ, ನೇರ ಹೊಣೆ ಇಲ್ಲಿಯವರೆಗೂ ಬಂದಂತಹ MLAಗಳು, ಸಚಿವರುಗಳು, MDಗಳು ಮತ್ತು DT, ಅವ್ರ ಕೆಳಗಡೆ ಬರುವಂತಹ ಎಲ್ಲ ಚೀಫ್ಗಳು, AGMಗಳು, DGMಗಳು. ಇವತ್ತಿಗೂ ನಿಮ್ಮ ಯೋಗ್ಯತೆಗೆ ಒಂದು ಸ್ಮಾರ್ಟ್ ಮೀಟರ್ನ ನೆಟ್ವರ್ಕ್ ಸರಿ ಮಾಡಕ್ಕಾಗಲ್ಲ. ಇವತ್ತಿನ ಖಾಸಗೀಕರಣಕ್ಕೆ ನೇರ ಹೊಣೆಗಾರರೇ ಸರ್ಕಾರ ಮತ್ತು ಟಾಪ್ ಲೆವೆಲ್ ಅಲ್ಲಿ ಇರುವಂತಹ ಆಫೀಸರ್ಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತೇನು ಒಂದು ಸಾಮಾನ್ಯ ಬಡ ವರ್ಗದಿಂದ ಬಂದು ಒಂದು ಸಣ್ಣ ಆಸೆ ಇಟ್ಕೊಂಡು ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಕೊಂಡು ಮದುವೆ ಮಾಡ್ಕೊಳ್ಳೋ ಸ್ಥಿತಿಲಿರುವಂತ ಹುಡುಗರಿಗೆಲ್ಲ ಇವತ್ತು ಬಿತ್ತು.
ನಿಮ್ಮ ಕೈಲಿ ಈ ಖಾಸಗೀಕರಣನ ತಡೆಯೋಕ್ಕಾಗಲ್ಲ. ಇದು ಓಪನ್ ಚಾಲೆಂಜ್ ಬೆಟ್ ಆಗುತ್ತೆ. ಈ ವಿಚಾರವಾಗಿ ಒಂದಿಷ್ಟು ಜನ ಒಂದಿಷ್ಟು ಮಾತಾಡ್ತೀರಾ, ರೀ ಖಾಸಗೀಕರಣ ನೀವು ದೇಶನ ಮಾಡ್ತಾ ಇದ್ದಾರೆ ಮೋದಿ ಅಂತ. ದೇಶನ ಯಾರು ಮಾರಕ್ಕಾಗಲ್ಲ ಸ್ವಾಮಿ. ಒಂದು ಕಾಲದಲ್ಲಿ ಇಂಡಿಯನ್ ಏರ್ಲೈನ್ಸು ಸಾವಿರಾರು ಕೋಟಿ ಸಾಲದಲ್ಲಿತ್ತು, ಇವತ್ತು ಲಾಭದತ್ತ ಮರಳುತ್ತಿದೆ. ಯಾಕೆ? ಟಾಟಾದವರು ಮತ್ತೆ ಅದನ್ನ ಟೇಕ್ ಓವರ್ ಮಾಡಿದ್ರಿಂದ. ಒಂದು ತಿಳ್ಕೋಬೇಕು, ಸರ್ಕಾರಗಳು ಇರೋದು ಸೇವೆ ಕೊಡೋದು ಹೊರತಾಗ್ಲಿ ಬಿಸ್ನೆಸ್ ಮಾಡೋದಕ್ಕಲ್ಲ. ಇವತ್ತೇನು ನಮ್ಮ BDA ಮಾಡ್ತಾ ಇದೆಯಲ್ಲ, ಲಕ್ಷ ಗಟ್ಲೆ ರೇಟ್ಗಳಲ್ಲಿ 30, 40, 20, 30 ಸೈಟ್ಗಳು ಮಾಡ್ತಾ ಇದೆಯಲ್ಲ, ಇದೆಲ್ಲ BDA ಮಾಡ್ಬೇಕಾಗಿರೋದು ರೋಡ್ಗಳನ್ನ ಹಾಕೋದಕ್ಕೆ, BDA ಮಾಡ್ಬೇಕಾಗಿರೋದು ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ, ಜನರು ಆರಾಮಾಗಿರೋದಕ್ಕೆ, ಸುರಕ್ಷಿತವಾಗಿರೋದಕ್ಕೆ, ರಸ್ತೆ ನೀರು ಮೋರಿ ಕೊಡೋದಕ್ಕೆ. ಆದ್ರೆ ನೀವು ಮಾಡ್ತಿರೋದೇನು ಸ್ವಾಮಿ? ಬಡವನೋ ಬಗ್ಗನೋ ಒಂದೇನೋ ಒಂದು ಅರ್ಧ ಎಕರೆನೋ 1/4 ಗುಂಟೆನ ಜಮೀನ್ ಇದ್ರೆ ಅವನಿಗೆ ಬಲವಂತವಾಗಿ ಕಿತ್ಕೊಂಡು ಅವನ ಜಮೀನ ನೀವು ಸಾವಿರಾರು ಎಕರೆ BDA ಫ್ಲಾಟ್ಸ್ನ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ರಾ? ಇದೆಲ್ಲ ಮಾಡ್ಬೇಕಾಗಿರೋ ಸರ್ಕಾರ ಕೇವಲ ಸವಲತ್ತು ಕೊಡೋದಕ್ಕೆ, ಸರ್ವಿಸ್ನ ಕೊಡೋದಕ್ಕಿರೋದು. ಆದ್ರೆ ನೀವು ಸರ್ವಿಸ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮನ್ನ ನೀವು ಖಾಸಗಿ ಅವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದೀರಾ. ಕಂಪನಿಗಳು ಮಾಡ್ತಾ ಇರೋದಲ್ಲ. ಈ ಯಾರು MLAಗಳು, MP ಗಳು, ಸರ್ಕಾರಗಳು ಮತ್ತು ಅಧಿಕಾರಿಗಳು, ಟಾಪ್ ಮೋಸ್ಟ್ ಲೆವೆಲ್ ಅಧಿಕಾರಿಗಳು ಏನಿದ್ದೀರಲ್ಲ, ನಿಮ್ಮನ್ನೇ ನೀವು ಖಾಸಗಿ ಅವ್ರು ಮಾಡ್ಕೊಂಡಿದ್ದೀರಿ. ಖಾಸಗಿ ಅವರು ಕೊಡುವ ಏಸ್ಗೆಲ್ಲ ತಿಂದು ಬದುಕ್ತಾ ಇದ್ದೀರಾ ಒಂದಿಷ್ಟು ಜನ. ನಿಮಗೆ ಫಸ್ಟ್ ಜ್ಞಾನ ಇರಬೇಕು, ಯಾಕಾಯ್ತು ಇದು ಪ್ರೈವೇಟೈಸೇಷನ್ ಅಂತ. ಕೇವಲ ಈ 2 ವರ್ಷದಲ್ಲಿ 46,000 ಕೋಟಿ ದಾಖಲೆ ಕರ್ನಾಟಕದಲ್ಲಿ ದಾಖಲೆ ಮುಟ್ಟಿದ್ದೀರಾ ನೀವು. ನಾಚಿಕೆ ಆಗ್ಬೇಕು. ಆ ಸಣ್ಣ ಕಂಪ್ನಿಗಳು ನೋಡ್ರಿ, ಎಸ್ಕಾಮು, ಮಂಗಳೂರು ಕಂಪ್ನಿ ನೋಡಿ ಕಲೀರಿ. ಬುದ್ಧಿ ಇದೆಯೇನ್ರಿ? ಇರ್ಬರೋ ಎಲ್ಲ ಡಿಪ್ಲೊಮೊ BE ಹೋಲ್ಡರ್ಗಳೆಲ್ಲ ಬೆಂಗಳೂರಲ್ಲೇ ಕೂತಿದ್ದೀರಲ್ಲ, ಏನ್ರಿ ಮಾಡಿದೀರಾ? ನೋಡ್ರಿ ಆ ಮಂಗಳೂರು ಲಾಭದಲ್ಲಿದೆ. ಇದೇ KERC ಹೇಳಿದೆ 10 ಪೈಸೆ ರಿಟರ್ನ್ ಕೊಡ್ರಿ ನಿಮ್ ಜನಗಳಿಗೆ, ಜಾಸ್ತಿ ತಗೊಂಡಿದ್ದೀರಾ ನೀವು ಅಂತ. ಯಾವತ್ತಾರು ಕೊಟ್ಟಿರೋದು ಉಂಟ? ಒಂದು ರೂಪಾಯಿ. ಖಾಸಗೀಕರಣ ಆಗುತ್ತೆ, ಹಾಗೇ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಇದನ್ನೇ ನಂಬ್ಕೊಂಡಂತಹ ಒಂದಿಷ್ಟು ಜನಕ್ಕೆ ಅವರ ಒಂದು ಊಟದ ಚೀಲಕ್ಕೆ ತೂತು ಬಿದ್ದಂತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಇಲ್ಲೇ ಒಂದಿಷ್ಟು 2 ದುಡ್ಡನ್ನ ಮಾಡ್ಕೊಂಡು ಮಕ್ಕಳು ಮರಿಗಳನ್ನ ಸಾಕೊಂಡು ಕುಟುಂಬ ಸಂಸಾರಗಳನ್ನ ಸಾಕ್ಬೇಕು ಅಂತ ಹೊರಟಿರುವಂತ ಒಂದಿಷ್ಟು ಯುವಜನತೆ ಆಗಿರ್ಬೋದು, ಅಥವಾ ಇದರಲ್ಲೇ ಮಿಂದೆದ್ದ ಒಂದಿಷ್ಟು ಜನ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಜೀವನದ ಕುತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಜವಾಗ್ಲೂ ಲಾಸ್ ಆಗೋದು ಇಲ್ಲಿ ರೈತರಿಗೆ, ಗ್ರಾಹಕರಿಗೆ, ಇದನ್ನ ನಂಬ್ಕೊಂಡು ಕೆಲಸ ಮಾಡ್ತಿರೋಂಥವ್ರಿಗೆ ಇದು ನಿಜವಾಗ್ಲೂ ನಷ್ಟನೇ ಹೊರತಾಗ್ಲಿ. ಇವತ್ತಿನವರೆಗೂ ಯಾರೆಲ್ಲ ಎಂಪ್ಲಾಯೀಸ್ಗಳಾಗಿ ಇನ್ನೇನು ರಿಟೈರ್ ಸ್ಟೇಜ್ ಅಲ್ಲಿ ಇದಿರಲ್ಲ ನೀವೆಲ್ಲ, ಯಾವುದು ಬಿಫೋರ್ 2005 ಅಪಾಯಿಂಟ್ ಆಗಿರೋರು, ನಿಮ್ಗೆಲ್ಲ ಏನ್ ತೊಂದರೆ ಇಲ್ಲ ರೀ. ಅದು ಸರ್ಕಾರ ಮುಣಿಗೆ ಹಾಳಾಗೋಗ್ಲಿ, ನಿಮ್ ಪೆನ್ಷನ್ ನಿಮ್ಗೆ ಬರುತ್ತೆ, ನಿಮ್ ಸೆಟಲ್ಮೆಂಟ್ ನಿಮ್ಗೆ ಬರುತ್ತೆ, ಎಲ್ಲ ಬಿಂದಾಸ್ ಆಗಿ ನೀವು ಇರ್ಬೋದು. ಯಾಕಂದ್ರೆ ಇವತ್ತು ಏನ್ ಕೂತಿದಿರಲ್ಲ ಬಿಫೋರ್ 2005 ಅಪಾಯಿಂಟ್ ಆಗಿರೋರೆ, ನಿಮ್ಗೆ ಏನ್ ದೊಡ್ಡ ರೋಗ ಬರಲ್ಲ. ನಿಮ್ಮ ಪೆನ್ಷನ್ ನಿಮ್ಗೆ ಆರಾಮ ಬರುತ್ತೆ, ನಿಮ್ ಸೆಟಲ್ಮೆಂಟ್ ನಿಮ್ಗೆ ಆಗುತ್ತೆ. ಅದೇನೋ ಊರ್ ಮೇಲೆ ಊರ್ ಬಿದ್ರು ಶಾನ್ಭೋಗಂದು ಸಂಸಾರಕ್ಕೆ ಏನು ಅನ್ನಂಗೆ ನಿಮ್ಗೆ ಏನೂ ಆಗಲ್ಲ. ಎಲ್ಲ ಮಾರ್ಬಿಟ್ಟಿದ್ದೀರಾ. ಇನ್ನು ಉಳಿಸಿರೋದು ಏನು ಇಲ್ಲ ಇಲ್ಲಿ. ಖಾಸಗೀಕರಣ ತಡೆಯಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಹಾಗೆ ಆಗುತ್ತೆ. ಈ ರೀತಿಯಾಗಿ ಸಾವಿರಾರು ಕೋಟಿಗಳ ಸಾಲ ಮಾಡಿ ನಾಳೆ ದಿನ ತೆರಿಗೆದಾರನ ದುಡ್ಡಿಗೆ ಮೂಲ ಆಗ್ತಿರಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ಸರ್ಕಾರಗಳಾದ್ರೂ. ಖಂಡಿತವಾಗ್ಲೂ ಈ ಖಾಸಗೀಕರಣ ಆಗುತ್ತೆ. ಇಷ್ಟೊತ್ತರು ಜಾನ್ ಸರ್ ಅದ್ಭುತವಾಗಿ ಒಂದು ವಿಚಾರಗಳನ್ನ ತಿಳಿಸಿದ್ರು ಮತ್ತು ಈ ಅಧಿಕಾರಿಗಳ ಬಂಡತನನ ತಿಳಿಸುವಂತ ಪ್ರಯತ್ನ ನಾನು ಮಾಡಿದ್ದೀನಿ. ಕೊನೆಯದಾಗಿ ಜಾನ್ ಸಾರು ತಮ್ಮ ವಿಚಾರನ ಮತ್ತು ಈ ಖಾಸಗೀಕರಣದ ವಿಚಾರನ ಮುಂದುವರೆದಾಗಿ ಏನ್ ಹೇಳ್ತಾರೆ ಅಂತ ಕೇಳ್ಬಿಡ್ತೀನಿ. ಸರ್, ಕೊನೆಯದಾಗಿ ಈಗ ಇಲ್ಲಿ ಖಾಸಗೀಕರಣ ಆಗ್ಬಾರ್ದಂತ ನಮ್ಮ ಅನಿಸಿಕೆ ಇದೆ. ಬಟ್ ಹಾಗೆ ಖಾಸಗೀಕರಣ ನಮ್ಮ ಒಬ್ಬರಿಂದ ಏನ್ ಸಾಧನೆ ಮಾಡಕ್ಕಾಗಲ್ಲ. ಇಡೀ ಸರ್ಕಾರ ಇದಕ್ಕೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಕೊಡಬೇಕು. ಇವರು ರೈತರು, ಫಸ್ಟ್ ಆಫ್ ಆಲ್ ರೈತರು ನಮಗೆ, ಯಾಕಂದ್ರೆ ಅವರೇ ಮೇನ್ ಬೆನ್ನೆಲುಬಾಗಿ ಇರ್ತಾರೆ. ರೈತರು, ಗ್ರಾಹಕರು, ಇವರೆಲ್ಲ ಇದ್ರ ಜೊತೆ ಇವರು, ಆಮೇಲೆ ಕಾರ್ಮಿಕ ವರ್ಗಗಳು, ಅದೇ ಹೇಳಿದ್ವಾ ಈ ಆಟೋ ಸಂಘದವರು, ಇವ್ರು ಎಲ್ಲಾರು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರೆ, ಯಾಕಂದ್ರೆ ಇದರಲ್ಲಿ ಇಷ್ಟು ಜನ ತೊಡ್ಕೊಂಡಿದ್ದಾರೆ, ಜೀವನ ರೂಢಿಸ್ಕೊಂಡು ಅದರಿಂದ ಬದುಕೋರು ಸುಮಾರು ಜನ ಇದೆ. ಯಾಕಂದ್ರೆ ಖಾಸಗೀಕರಣ ಅವ್ನು ಹೇಳಿದೆ ಕೇಳಬೇಕಾಗತ್ತೆ. ಸರ್ಕಾರದಲ್ಲಿ ಈಗ ನೋಡಿ, ಅದನ್ನ ಫಸ್ಟ್ ಹೇಳ್ಬಿಟ್ಟು 200 ಯೂನಿಟ್ ಫ್ರೀ ಅಂತ, ಅದಂತ ಫ್ರೀ ಅಂತ ಬಿಟ್ಬಿಡಿ, ಅದು ಬೇರೆ. ಆಗ ರೇಟು ನಮಗೆ ಬೇರೆ ಕಡೆಯಿಂದ ತಂದು ಇವರು ಸಪ್ಲೈ ಮಾಡಿ ಕರೆಂಟ್ ಕೊಡೋದ್ರಿಂದ ರೇಟ್ ಅಪ್ಲಿಕೇಬಲ್ ಆಗಿದೆ. ಆಮೇಲೆ ನಿಮ್ಗೆ 15 ದಿವಸ ಆದ್ಮೇಲೆ ನಿಮ್ ಕರೆಂಟ್ ಕಟ್ ಮಾಡೋದು ಎಲ್ಲ ಒಂದು ಮಾನವತೆಯಲ್ಲಿ ಹೋಗ್ತಾ ಇರ್ತದೆ. ಸೊ ಖಾಸಗೀಕರಣಗೆ ನೀವೆಲ್ಲರೂ ಸೇರಿ
ಈಗ ಏನು KPTCL ಸಂಘದ ಏನೋ ಮೊನ್ನೆ ಏನೋ ಮಾಡಿದ್ರು, ಅದೆಲ್ಲ ಮಾಡಿದ್ರೆ ಏನು ವೇಸ್ಟ್. ಅದು ದೊಡ್ಡ ಮಟ್ಟದಲ್ಲಿ ಇದರಿಂದ ಇಷ್ಟು ಇಷ್ಟು ಲಕ್ಷಾಂತರ ಜನಗಳು ಸಫರ್ ಆಗ್ತಾರಂತ ಇಡೀ ಡೆಲ್ಲಿಗೆ ಗೊತ್ತಾದ್ರೆ ಇನ್ನೊಂದು 5 ವರ್ಷಕ್ಕೆ ಮುಂದೂಡಬಹುದು ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಎಚ್ಚರಿಸ್ಕೊಂಡು ಇದಕ್ಕೆ ನಮ್ಮ ಒಂದು ಇದೇನೆಂದ್ರೆ ಖಾಸಗೀಕರಣ ಆಗೋಕ್ಕೆ ಬಟ್ ಟ್ರೈ ಮಾಡ್ತೀವಿ. ಮುಂದೆ ಸರ್ಕಾರಗಳು ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಸಂಘಟನೆಗಳು ಒಂದಾಗಿ ನಿಂತ್ಕೊಂಡು ಇದರಿಂದ ಏನು ಅನಾನುಕೂಲ ಅಂತ ಮುಂದೆ ನಾವು ನೆಕ್ಸ್ಟ್ ಇದರಲ್ಲಿ ಹೇಳ್ತೀವಿ. ಈಗ ತುಂಬ ಹೊತ್ತು ತಗೊಂಡೋಗೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಒಂದು ಸಾಧನೆ ಮಾಡಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಜಾನ್ ಸರ್ ಮಾತಿನ ತಾತ್ಪರ್ಯ ಇಷ್ಟೇ. ಇವತ್ತೇನು ಸಂಘಟನೆಗಳಿದೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ, ಹಿಂದೂ ಪರ ಹೋರಾಟಗಾರರಿದ್ದಾರೆ, ಯಾರೆಲ್ಲ ಇದ್ದಾರೆ, ಅವರೆಲ್ಲರೂ ಈ ಒಂದು ದಿನದ ಒಂದು ಪ್ರತಿಭಟನೆಯನ್ನ, ಚಳುವಳಿಗಳನ್ನ ಮತ್ತು ಪತ್ರ ಕೊಡುವ ಮುಖಾಂತರ, ಕೇಂದ್ರ ಸರ್ಕಾರದ ಕಣ್ಣು ತೆರೆಸುವ ಮುಖಾಂತರ ಈ ಒಂದು ಖಾಸಗೀಕರಣನ ತಡಿಬಹುದಾಗ್ಲಿ. ಎಲ್ಲೋ ಒಂದು ಕಡೆ ಇಂಧನ ಭವನದ ಮುಂದೆ ನಿಂತು 4-5 ಜನ ಕೂಗಾಡಿದ್ರೆ ಅವರು ನಾನು ಒಳ್ಳೆ ಭಾಷಣಕಾರ ಅನ್ಸ್ಕೊಳ್ಳೋದಕ್ಕೆ ಭಾಷಣ ಮಾಡೋದ್ರಿಂದ ಏನು ಸುಖ ಇಲ್ಲ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ, ಎಲ್ಲ ಸಂಘಟನೆಗಳು, ಸಾರ್ವಜನಿಕರು ಮತ್ತು ಗ್ರಾಹಕರು, ಗುತ್ತಿಗೆದಾರರು ಎಲ್ಲರೂ ಕೈ ಜೋಡಿಸಿದಾಗ ಈ ಒಂದು ಖಾಸಗೀಕರಣನ ಮುಂದೂಡಬಹುದು. ತಡೆಯಕ್ಕಂತೂ ಯಾರ ಕೈಯಿಂದನೂ ಆಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾನ್ ಸರ್ ಅನೌನ್ಸ್ ಮಾಡ್ತಾರೆ ಯಾವತ್ತು ಏನು ಈ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಮಾಡಬೇಕು ಅಂತ. ಆ ಒಂದು ಪ್ರೊಟೆಸ್ಟ್ನ ದಿನ ಅನೌನ್ಸ್ ಮಾಡ್ತೀವಿ ಮುಂಚಿತವಾಗ್ಲೇ. ಹಾಗಾಗಿ ಆ ಪ್ರೊಟೆಸ್ಟ್ ಮಾಡಿದಾಗ ಆ ಪ್ರೊಟೆಸ್ಟ್ಗೆ ಎಲ್ಲರೂ ಕೈ ಜೋಡಿಸಿ ಮತ್ತು ಎಲ್ಲ ಸಂಘಟನೆಗಳಿಗೂ ಗಮನಕ್ಕೆ ತರುವಂಥ ವಿಚಾರ ಕರ್ನಾಟಕ ವಿದ್ಯುತ್ ಸೇನೆಯ ಮುಖಾಂತರ ಮಾಡ್ತೀವಿ ಖಂಡಿತವಾಗ್ಲೂ. ಹಾಗಾಗಿ ಎಲ್ಲರೂ ಈ ಒಂದು ಮುಂದೂಡಿಕೆಯ ಕೆಲಸಕ್ಕೆ ಕೈ ಜೋಡಿಸ್ಬೇಕು ಅಂತ ಈ ವರದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.